ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಗೇನ್. ಸೊ BK ಚಾನಲ್ ಗೈಸ್, ಇವತ್ತಿನ ಟಾಪಿಕ್ ಬಂದು ಟೈಟಲ್ ತಮಿಳಲ್ಲಿ ನೋಡಿ ಅರ್ಥ ಮಾಡ್ಕೊಂಡಿರ್ತೀರ. ಸೊ ಒಂದು 2 ಅಕ್ಕಿಗೆ ನೆಕ್ ವೇಸ್ಟ್ ಆಗೈತೆ, ಅದು ತೋರಿಸ್ಕೊಡ್ತೀನಿ. ಸೊ ಅದರದ್ದು ಮೆಡಿಸನ್ ಏನಂತ ತೋರಿಸ್ತೀನಿ. ಸೊ ನಾನು ನೋಡಿದ್ದ ದಾವಡಿಗೆ ವೀಡಿಯೋ ಬಿಡ್ತಾ ಆಯ್ತು ಗೈಸ್, ಒಂದು ವೀಕೆ ಆಯ್ತು ಅಂದ್ಕೊಳ್ಳಿ. ಸೊ ಒಂದು ಸ್ವಲ್ಪ ಕೆಲಸಗಳು ಇರೋದ್ರಿಂದ ವೀಡಿಯೋ ಬಿಡೋಕ್ಕಾಗ್ತಾಯಿಲ್ಲ. ಸೊ ಇದೇ ಲಾಸ್ಟ್ ವೀಡಿಯೋ ಅಂದ್ಕೊತೀನಿ ನಾನು ಈ ದಾವಡಿಯಲ್ಲಿ. ಸೊ ಯಾಕಂದರೆ ದಾವಡಿ ಚೇಂಜ್ ಮಾಡ್ತಾಯಿದ್ವಿ. ಸೊ ಇವಾಗ ಬೇಗ ಬನ್ನಿ ಪಟ್ ಅಂತ ಒಂದು ಎಲ್ಲ ಅಕ್ಕಿಗಳು ಹೊರಗಡೆ ಹಾಕಿ ನೋಡಿ. ತಾರಾಗಿರೋಕ್ಕೆ ಬಂತು, ಬೆಳಗ್ಗೆ ಆರಿಸಿದ್ದೆ. ಬೆಳಗ್ಗೆ ಒಂದು ರೌಂಡ್ ಬಂದ್ಬಿಟ್ಟು ಅಕ್ಕಿಗಳು ನೋಡಿ, ಎರಡು ಬಿಟ್ಟಿದ್ದೆ ಬೆಳಗ್ಗೆ. ಸೊ ಬನ್ನಿ ಇವಾಗ ಎಲ್ಲ ಅಕ್ಕಿನೂ ಆಚೆ ಬಿಡೋಣ. ಯಾಕೆಂದರೆ 1-2 ವಾರನೇ ಆಯಿತು ಆಚೆನೇ ಬಿಟ್ಟಿಲ್ಲ. ಸೊ ಎಲ್ಲ ಅಕ್ಕಿಗಳು ಆಚೆ ಬಿಟ್ಟೆ ಸ್ವಲ್ಪ ಅದಕ್ಕೂ ಸೊ ಇವಾಗ ಸದ್ಯಕ್ಕೆ ಎಲ್ಲ ಅಕ್ಕಿಗಳು ಸಿಂಗಲ್ ಮಾಡಿ ಹಾಕಿದ್ದೀನಿ. ಸೊ 2 ಪಟ್ಟಾಗೆ ನೆಕ್ ವೇಸ್ಟ್ ಪ್ರಾಬ್ಲಮ್. ಸೊ ತಾಮ್ರಲ್ಲೂ ಇವಾಗ ಗಟ್ಟಿ ಎತ್ಕೊಂಡೈತೆ. ಸೊ ಇದು ಕಾಲು ಎಳ್ಕೊಂಡೈತೆ ಗುರು. ಏನು ಮೆಡಿಸನ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಬಿಸಿಲಿಗೆ ಹಾಕೋಣ. ನೋಡಿ ಕಾಲು ಎಳ್ಕೊಂಡೈತೆ ನೋಡಿ. ತಾಮ್ರಲ್ಲೂ ಸಿಂಗಲ್ಲು. ನಡಿ ಹೊರಗಡೆ, ನಡಿ ಹೊರಗಡೆ. ನಡಿ ಹೊರಗಡೆ. ಸೊ ತಾಂಬರ್ಲು ಇದ್ರ ಹಣ್ಣು ಸತ್ತೋಯ್ತು. ಸೊ ಏನಂತಂದರೆ ನೆಕ್ ಪ್ರಾಬ್ಲಮ್ಮಿಂದ ಹೆಣ್ಣು ಸತ್ತೋಯ್ತು. ಸೊ ನೋಡಿ ತಾರಾನೂ ಬಂತು. ಸೊ ಇವಾಗ ಪಟ್ ಅಂತ ಎಲ್ಲ ಕಿಲ್ಲು ಆಚೆ ಬಿಟ್ಟು ಸ್ವಲ್ಪ ಆಚೆ ಮೇಯ್ಸೋಣ. ಸೊ ಹೇಳೋಣ ದೊಡ್ಕೊಂಡು ಇದೆ ಗೈಸ್. ಸೊ ಎಲ್ಲ ಕಿಲ್ಲು ಬಿಡೋಣ ಬನ್ನಿ ಪಟ್ ಅಂತ. ಸೊ ಒಂದು ಬ್ಯಾಡ್ ನ್ಯೂಸ್ ತೋರಿಸ್ತೀನಿ ರೀ. ಏನು ಗುರು ಹಿಂಗಾರುತ್ತೆ. ಸೊ ಪಟ್ಟಾಗಳು 2 ಪಟ್ಟಾಗಳಿಗೂ ನೆಕ್ ವೇಸ್ಟ್ ಪ್ರಾಬ್ಲಮ್. ಸೊ ತೋರಿಸ್ತೀನಿ ರೀ. ಸೊ ನೋಡಿ, ಸೊ ಕತ್ತಂತರೂ ಫುಲ್ಲು ತಿರ್ಕೊಂಬಿಟ್ಟೈತೆ ನೋಡಿ. ನಿಂತ್ಕೊಳಕ್ಕೆ ಆಗಲ್ಲ ಅಕ್ಕಿಗಳಿಗೆ. ಏನಕ್ಕೆ ಹಿಂಗೆ ಆಗ್ತೈತೆ? ಬ್ಯಾಕ್ ಟು ಬ್ಯಾಕ್. ಸೊ ಬ್ಯಾಕ್ ಟು ಬ್ಯಾಕ್ ಈ ಥರ ಆಗ್ತೈತೆ. ಸೊ ಇದಕ್ಕೆ ಜಾಸ್ತಿ ಆಗೈತೆ, ಅಂದರೆ ಇದಕ್ಕೆ ಮೆಡಿಸನ್ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದಕ್ಕೆ ಆಗಿತ್ತು, ಅದಕ್ಕೆ ನಾನು ರೆಡಿ ಮಾಡಿದ್ದೀನಿ. ಸೊ ಅದನ್ನು ತೋರಿಸ್ಕೊಡ್ತೀನಿ. ಸೊ ನೋಡಿ, ಇದಕ್ಕೂ ಫುಲ್ ಆಗಿತ್ತು, ಇದಕ್ಕೂ ರೆಡಿ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಲೈಟ್ ಆಗೈತೆ. ಗುರು ಏನು ಹಿಂಗೆ ಕೆಳಗಡೆ ಬಂದುಬಿಡ್ತಿದ್ದು. ಸರ್ ಅಕ್ಕಿಗೆ ನಿಂತ್ಕೊಳಕ್ಕೆ ಪವರ್ ಇಲ್ಲ ಅಕ್ಕಿಗೆ ನಿಂತ್ಕೊಳಕ್ಕೆ. ಸೊ ಇವಾಗ ಡೋರ್ ಹಾಕ್ಬಿಟ್ಟು ಎಲ್ಲ ಅಕ್ಕಿಗಳು ಹೊರಗಡೆ ಬಂದು ಹೇಳಿ ಹೊರ ಕೆಳಗಡೆ ನಡಿ. ಗುರು ಏನು ಆಟ ಆಡಿಸ್ಲತ್ತು ಅಂದಿದ್ರು. ಸೊ ನೋಡಿ ಎಲ್ಲ ಅಕ್ಕಿಗಳು ನಡಿ ಆಚೆ. ಇದು ತಾಮ್ರಲ್ಲಿ ಸತ್ತೋಯ್ತಲ್ಲ, ಅದ್ರ ಮಗ ಅದು ತಾಮ್ರಲ್ಲಿ. ಅಂದರೆ ಇವಾಗ ಒಂದು ಸ್ವಲ್ಪ ಬ್ಯಾಕ್ ಟು ಬ್ಯಾಕ್ ಅಕ್ಕಿಗಳು ಸತ್ತೋಯ್ತು. ಸೊ ರೀಸನ್ ಏನಂತ ಗೊತ್ತಿಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಇಲ್ಲಿ ದಾವಡಿನೂ ಎತ್ತಬೇಕಂತ ಇದ್ದಾರೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ದಾವಡಿನೂ ಚೇಂಜ್ ಮಾಡಬೇಕು. ತಾರಾಗೊಂಡೊಂದು ಇದೊಂದು ಇದು ಬೇಡ, ಇಷ್ಟು ಇಲ್ಲೇ ಇರಲಿ ದಾವಡಿ ಅಲ್ಲ.
ಏಯ್ ನಡೆಯ ಹೊರಗಡೆ ಬೇರೆ. ಸೊ ಗೈಸ್ ಆಮೇಲೆ ಆ ನೆಕ್ ವೇಸ್ಟ್ಗೆ ಮೆಡಿಸನ್ ಏನಂದರೆ ಸೊ ತೋರಿಸ್ತೀನಿ ಒಂದೇ ನಿಮಿಷ. ಎಲ್ಲೋ ಇತ್ತು ಗುರು ಮೆಡಿಸನು. ಮೆಡಿಸನ್ ಖಾಲಿ ಆಗೈತೆ ಗೈಸ್. ಮೆಡಿಸನ್ ಎತ್ಕೊಂಬರ್ಬೇಕು ಹೋಗಿ. ಸೊ ಅಲ್ಲಿ ಮೆಡಿಸನ್ ಖಾಲಿ ಆಗೈತೆ. ಎಷ್ಟು ಬೆಳಗ್ಗೆ ತಾನೇ ಇತ್ತು. ಸೊ ಅಲ್ಲಿ ಇಲ್ಲಿ ಬಿದ್ದೀವಿ ಖಾಲಿ ಆಗೈತೆ. ಸೊ ಇವಾಗ ಅದಕ್ಕೆ ಯಾವ ರೀತಿ ಮೆಡಿಸನ್ ಮಾಡಬೇಕಂದ್ರೆ ಸೊ ಒಂದು ನ್ಯೂರೋಬಿನ್ ಟ್ಯಾಬ್ಲೆಟ್ ಅಂತ ಬರುತ್ತೆ. ಸೊ ನ್ಯೂರೋಬಿನ್ ಟ್ಯಾಬ್ಲೆಟ್ ಅಂತ ಬರುತ್ತೆ. ಅದು ಡೈಲಿ ಒಂದೊಂದು ಕೊಟ್ಕೊಂಬಂದರೆ ಸಾಕು. ಒಂದು 6 ಡೇಸ್ 7 ಡೇಸಲ್ಲೇ ಹಕ್ಕಿಗಳು ಕಂಡೀಷನ್ ಆಗಿ ರೆಡಿ ಆಗ್ತವೆ. ಆಮೇಲೆ ಕಡಲೆಗಳು ಕೊಡ್ಬೋದು, ಏನಾಗಲ್ಲ. ಸೊ ಗೈಸ್ ನೋಡಿ, ಅವು ರೆಕ್ಕೇನಿಲ್ಲ ಅದಕ್ಕೆ, ಇವಾಗಲೇ ಮೇಲೆ ಹತ್ತಕ್ಕೆ ಟ್ರೈ ಮಾಡ್ತಾಯಿದ್ದೆ. ಸೊ ನೋಡಿ ಎಲ್ಲ ಹಕ್ಕಿಗೂ ಜಾಲಿ ಜಾಲಿ ಅಂತ ಮೇಲೆ ಸುತ್ತಾಡ್ತಾ ಇದ್ದಾವೆ. ಸೊ ಇದಕ್ಕೊಂದು ಏನು ಗುರು ಹಂಗೆ ಬಿಡ್ತಾವೆ, ರೆಕ್ಕೆನೆಲ್ಲ ಅದಕ್ಕೆ. ಸೊ ರೆಕ್ಕೆ ಬಂದ್ಬಿಟ್ಟೈತಾನೆ, ಅದಕ್ಕೆ ರೆಕ್ಕೆ ಹೊಡಿಬೇಕು. ಸೊ ಗೈಸ್ ಆಮೇಲೆ ಹಾಕಿ ಮೇಲೆ ಹೋಗೈತೆ. ಹಾಕಿ ನಿಲ್ಸ್ಕೊಂಬಿಟ್ಟು ಸಿಗ್ತೀನಿ. ಸೊ ಎಲ್ಲ ಹಕ್ಕಿಗಳು ಸ್ನಾನ ಮಾಡ್ಕೊಂಡ್ವು. ಸೊ ಇನ್ನು ಅಕ್ಕಿ 2 ಅಕ್ಕಿ ನೋಡಿ ಅಲ್ಲಿ ಮೇಲೇನೇ ಐತೆ. ಸೊ ಇವಾಗ ಏನಂದರೆ ಅಕ್ಕಿನ ಇಳಿಸ್ಕೊಬೇಕು ಫಸ್ಟು. ಸೊ ಛತ್ರಿನ ನೋಡಿ, ಛತ್ರಿನೆಲ್ಲ ಫುಲ್ ಹೊಡೆದಾಕಿದ್ದೀನಿ. ಸೊ ಇಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಬಂದೋರಕ್ಕೋಸ್ಕರ ಸೊ ದಾವಡಿ ಚೇಂಜ್ ಮಾಡ್ತಾಯಿದ್ದೀನಿ. ಸೊ ಇವಾಗೆಲ್ಲ ಅಕ್ಕಿನೂ ಸ್ನಾನಕ್ಕೆ ಬಿಟ್ಟಿದ್ದೀನಿ. ಸೊ ಸದ್ಯಕ್ಕೆ ಇವು ಯಾವ್ದು ಅಕ್ಕಿನೂ ಆರಿಸಿಲ್ಲ. ಸೊ ಯಾಕೆಂದರೆ ಸ್ವಲ್ಪ ಶಿಖರ ಕಾಟ ಜಾಸ್ತಿ ಇಲ್ಲೇ, ಅದಕ್ಕೋಸ್ಕರ ಯಾವುದು ಅಕ್ಕಿನೂ ಆರ್ಸೋಕೆ ಹೋಗಿಲ್ಲ. ಸೊ ಇನ್ನೂ ಹೊಸ ಅಕ್ಕಿಗಳೈತೆ ಗೈಸ್. ಇನ್ನೂ ಹೊಸ ಅಕ್ಕಿಗಳು ಇನ್ನೂ ತಾಮ್ರಲ್ ಐತೆ, ಮಕ್ಷಿ ಐತೆ, ಆಮೇಲೆ ಇನ್ನೊಂದು ಸಬ್ಜಾ ಸತ್ತೋಯ್ತು. ಸೊ ಇನ್ನೂ ಐತೆ ಗೈಸ್, ಇನ್ನೊಂದು 3-4 ಅಕ್ಕಿ ಐತೆ ಆರಿಸೋದು. ಸೊ ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ಟೈಮ್ ಸಿಕ್ಕಿದ್ರೆ ಆರಿಸೋಣ. ಸೊ ಇವಾಗ ಅದಕ್ಕೆ ಗಟ್ಟಿ ಬಾಜಿ ಎತ್ಕೊಂಡೈತೆ. ಸೊ ಇನ್ನು 3 ಅಕ್ಕಿ ಮೇಲೆ ಐತೆ. 2 ಅಕ್ಕಿ ಐತೆ ಗೈಸ್ ಮೇಲೆ. ಸೊ ನೋಡಿ ಈ ರೆಕ್ದವ್ರಿಗೆ ರೆಕ್ಕೆನೇ ಇಲ್ಲ, ಮೇಲೆ ಎತ್ಬಿಟ್ಟೈತೆ. ಸೊ ಅದು ಇಳಿಸ್ಬೇಕು, ಎಲ್ಲೂ ಹೋಗಲ್ಲ. ಸೊ ಅದು ಹೆಣ್ಣು ಹೋಗಿರೋದಕ್ಕೆ ಮೇಲೆ ಹೋಗಿರೋದು ಅದು. ಸೊ ಎಲ್ಲೂ ಹೋಗಲ್ಲ ಗೈಸ್, ನನಗನ್ಸೋಷ್ಟಲ್ಲಿ ಎಲ್ಲೂ ಹೋಗಲ್ಲ. ಸೊ ಇವಾಗ ಸದ್ಯಕ್ಕೆ ಎಲ್ಲ ಅಕ್ಕಿಗಳು ಸೊ ಸಿಂಗಲ್ ಮಾಡಾಕಿದ್ದೀನಿ. ಸೊ ನಾನು ಇದೇ ಲಾಸ್ಟ್ ವೀಡಿಯೋ ಅಂದ್ಕೊತೀನಿ. ಸೊ ನೋಡೋಣ, ಆದರೆ ಇನ್ನೊಂದು ವೀಡಿಯೋ ಮಾಡ್ತೀನಿ. ಇಲ್ಲ ಇದೇ ಲಾಸ್ಟ್ ವೀಡಿಯೋ ಆದರೆ ಸೊ ನೋಡೋಣ. ಈ ದಾವಡಿಯಲ್ಲಿ ಇದೇ ಲಾಸ್ಟ್ ವೀಡಿಯೋ ನೋಡೋಣ. ಆದರೆ ಮಾಡ್ತೀನಿ, ಇನ್ನೂ ಮಾಡಿದ್ರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಸೊ ಇದೇ ಲಾಸ್ಟ್ ವೀಡಿಯೋ ಅಂದ್ಕೊತೀನಿ. ಸೊ ಇವಾಗ ಕೆಲಸ ಏನಂದರೆ ಸೊ ಇವಾಗ ದಾವಡಿನೂ ಫುಲ್ ಎಲ್ಲ ಚೇಂಜಸ್ ಆಗೈತೆ. ಸೊ ಇವಾಗ ಹೊಸ ಗೂಡುಗಳು. ಸೊ ಗೈಸ್ ಒಂದು ಪ್ರಾಬ್ಲಮ್ ಏನಂದರೆ, ನಾವು ಚೆನ್ನಾಗಿ ಮಾಡ್ತಾಯಿದ್ದೀವಿ, ಚೆನ್ನಾಗಿ ಬೆಳೀತಿದ್ದ ಅಂದರೆ ಅದು ಏನೋ ಒಂದು ಆಗ್ಬಿಡುತ್ತೆ. ಇವಾಗ ನೋಡಿ, ಸೊ ಎಲ್ಲ ದಾವಡಿ ಎಲ್ಲ ಚೆನ್ನಾಗಾಯಿತು. ಸೊ ಬ್ಯಾಕ್ ಟು ಬ್ಯಾಕ್ ಅಕ್ಕಿಗಳಿಗೆ ಪ್ರಾಬ್ಲಮ್ ಬರ್ತಾಯಿದೆ. ಸೊ ಈ ಥರ ಆದಾಗ ಏನಾಗುತ್ತಂದರೆ ಸೊ ಈ ಶೋಕೆ ಬೇಡ ಅನಿಸುತ್ತೆ, ಆ ಥರ ಆಗುತ್ತೆ. ಸೊ ಇವಾಗ ಒಂದು ಅಕ್ಕಿ ತೋರಿಸ್ತೀನಿ. ಆ ಅಕ್ಕಿಗೆ ನೋಡಿ ಕಾಲು ಎಳ್ಕೊಂಡೈತೆ. ಎಷ್ಟು ಒಂದು ತಿಂಗಳೇ ಆಯಿತು ಗೈಸ್ ರೆಡಿ ಮಾಡ್ತಾಯಿದ್ದು. ಸೊ ಆಮೇಲೆ ಬ್ಯಾಕ್ ಟು ಬ್ಯಾಕ್ 4-5 ಪಟಾಗಳು ಸತ್ತೋಯ್ತು. ಹೇಯ್ ಸೊ ಇವಾಗ ಎಲ್ಲ ಅಕ್ಕಿಗಳು ಸ್ನಾನಕ್ಕೆ ಬಿಟ್ಟೆ. ಸೊ ಇನ್ನೂ 2 ಅಕ್ಕಿ ಮೇಲೆ ಐತೆ. ಸೊ ಇನ್ನೂ ಹೊಸ ಅಕ್ಕಿಗಳು ಬಿಡಬೇಕು, ಯಾವುದು ಬಿಟ್ಟಿಲ್ಲ ಇನ್ನು. ಸೊ ಗೈಸ್ ಆಮೇಲೆ ಹೊರಗಡೆ ಹೊಸ ಅಕ್ಕಿಗಳು ನೋಡಿ, ಈ ಕಡೆ ಒಳಗಡೆ ಪಟ್ಟಾಗಳು ಮತ್ತು ಈ ಕಡೆ ಹೊಸ ಅಕ್ಕಿಗಳೈತೆ. ಅಂದರೆ ಒಂದು ತಾಮ್ರದ ಐತೆ, ಎಲ್ಲ ಇನ್ನೂ ಆರ್ಸ ಅಕ್ಕಿಗಳು. ಸೊ ಇಲ್ಲಿ ಐತೆ, ಇಲ್ಲಿ ಐತೆ ಗೈಸ್, ಪಟ್ಟ ಐತೆ. ಇನ್ನು ಇದು ಹೊಸ ಅಕ್ಕಿಗಳು ಯಾವುದು ಬಿಡಲ್ಲ ಇದು. ಸೊ ಅಂದರೆ ಇನ್ನೂ ಯಾವುದಕ್ಕೂ ಕಲ್ಲ ಮಾಡಿಲ್ಲ, ಅದಕ್ಕೋಸ್ಕರ ಬಿಡಲ್ಲ ಅಕ್ಕಿಗಳಿಗೆ. ಸೊ ಇನ್ನೂ 2 ಅಕ್ಕಿ ಮೇಲೆ ಐತೆ.
ಸೊ ನೋಡಿ ಅಲ್ಲಿ ಆ ಕಡೆ ಹೋಗಿದೆ. ಸೊ ನೋಡಿ ಇವಾಗ ನೋಡಿ. ಸೊ ಒಂದೇ ಒಂದು ನಿಮಿಷ ಇಟ್ಕೊಂಡ್ಬಿಟ್ಟು ತೋರಿಸ್ತೀನಿ. ಸೊ ಗೈಸ್ ನೋಡಿ, ಸೊ ಇದು ಕಾಲು ಎಳ್ಕೊಂಡೈತೆ. ಒಂದು 2 ವಾರ 3 ವಾರನೇ ಆಯಿತು. ಸೊ ಮೆಡಿಸನ್ ಮಾಡ್ತಾಯಿದ್ದೀನಿ. ಇದು ಮೆಡಿಸನ್ ಏನಂದರೆ ಡೈಲಿ ಇದು A to Z ಸಿರಪ್ ಹೊಡಿಬೇಕು. ಅಂದರೆ ಇನ್ನೊಂದು ಮೆಡಿಸನ್ ಐತೆ, ಅದು ಇನ್ನೂ ಬಂದಿಲ್ಲ. ಅದು ಬಂದರೆ ತೋರಿಸ್ತೀನಿ. ಸೊ ನೋಡಿ, ಬ್ಯಾಕ್ ಟು ಬ್ಯಾಕ್ ಬ್ಯಾಡ್ ನ್ಯೂಸ್ಗಳೇ ಬರ್ತಾಯಿದೆ ದಾವಡಿಯಲ್ಲಿ. ಬ್ಯಾಕ್ ಟು ಬ್ಯಾಕ್ ಬ್ಯಾಡ್ ನ್ಯೂಸ್ಗಳೇ ಬರ್ತಾಯಿದೆ. ಸ್ವಲ್ಪ ಊಟ ಹಾಕೋಣ. ಸೊ ನೋಡಿ, ಈ ಥರ ಹಾಕಿದ್ರೆ ತಿನ್ನುತ್ತೆ ಇದು. ಸೊ ಬ್ಯಾಕ್ ಟು ಬ್ಯಾಕ್ ಬ್ಯಾಡ್ ನ್ಯೂಸ್ಗಳೇ ಸಿಗ್ತಾಯಿದೆ ದಾವಡಿಯಲ್ಲಿ. ಸೊ ಇನ್ನೂ 2 ಅಕ್ಕಿ ಮೇಲೆ ಐತೆ ನೋಡಿ ಅಲ್ಲಿ. ಅದನ್ನು ಇಳಿಸ್ಕೊಂಡ್ಬಿಟ್ಟು ನಿಮಗೆ ಆಮೇಲೆ ಸಿಗ್ತೀನಿ ಬನ್ನಿ. ಸೊ ಗೈಸ್ ಆಮೇಲೆ ಸದ್ಯಕ್ಕೆ ವೀಡಿಯೋ ಲಾಂಗ್ ಆಯಿತು. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ತಿಳ್ಕೊಂಡಿದ್ದೀನಿ. ಸೊ ಸಿಗ್ತೀನಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಈ ದಾವಡಿಯಲ್ಲಿ ಈಗ ಲಾಸ್ಟ್ ವೀಡಿಯೋ ಅಂದ್ಕೊತೀನಿ. ಸೊ ನೋಡೋಣ, ಇನ್ನು ಆದರೆ ಇನ್ನೊಂದು ವೀಡಿಯೋ ಮಾಡ್ತೀನಿ. ಸೊ ಇನ್ನು ಎಲ್ಲ ಹಕ್ಕಿಗಳು ಹೊಸ ಹಕ್ಕಿಗಳು ಬಿಡೋಣ ಅಂದ್ಕೊಂಡೆ. ಸೊ ಆಮೇಲೆ ಹೊಸ ಹಕ್ಕಿಗಳು ರೆಕ್ಕೆಗಳೈತೆ ಹೊಸ ಹಕ್ಕಿಗಳಿಗೆ. ಸೊ ಆಮೇಲೆ ಎದ್ಬಿಟ್ರೆ ಕಷ್ಟ, ನೋಡೋಣ. ಆದರೆ ಒಳಗಡೆ ಬಿಡೋಣ ಅದು. ಸೊ ಸದ್ಯಕ್ಕೆ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಯಾರಾದರೂ ಹೊಸಬ್ರು ನೋಡೋರು ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ 200ಗೆ ತುಂಬ ಹತ್ರ ಇದ್ದೀವಿ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು 200 ರೀಚ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸಿಗ್ತೀನಿ ಆದಾಗ ನೆಕ್ಸ್ಟ್ ವೀಡಿಯೋದಲ್ಲಿ. ಗೈಸ್ ಬಾಯ್.